ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಿರಂಜನ್ ರೆಡ್ಡಿ ಲರ್ನಿಂಗ್ ಹಬ್. ಈ ಒಂದು ವಿಡಿಯೋದಲ್ಲಿ ಡಿಗ್ರಿ ಫಸ್ಟ್ ಇಯರ್ ಸೆಕೆಂಡ್ ಸೆಮಿಸ್ಟರ್ ಆಗಿರುವಂತಹ SCP ಸಿಲೆಬಸ್ ಅನುಸಾರವಾಗಿ ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದಲ್ಲಿ ಸಮಗ್ರ ಅರ್ಥಶಾಸ್ತ್ರ ಅಂದ್ರೆ ಮ್ಯಾಕ್ರೋ ಎಕನಾಮಿಕ್ಸ್ ಈ ಒಂದು ವಿಷಯದಲ್ಲಿ ರಾಷ್ಟ್ರೀಯ ಆದಾಯವನ್ನು ಈ ಒಂದು ವಿಡಿಯೋದಲ್ಲಿ ಚರ್ಚಿಸಲಾಗುತ್ತದೆ. ಹಾಗೂ ಇದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಮುಖ್ಯವಾಗಿದ್ದು, ಇಂತಹ BA ವಿಷಯಗಳು ಹಾಗೂ ಸ್ಪರ್ಧಾತ್ಮಕ ವಿಷಯಗಳನ್ನು ತಿಳಿದುಕೊಳ್ಳಲು ಈ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ನೆಕ್ಸ್ಟ್, ಈಗ ನಾವು ರಾಷ್ಟ್ರೀಯ ಆದಾಯದ ಅರ್ಥವನ್ನು ತಿಳಿದುಕೊಳ್ಳಬಹುದು. ಅಂದ್ರೆ ಮೀನಿಂಗ್ ಆಫ್ ನ್ಯಾಷನಲ್ ಇನ್ಕಮ್. ಅಂದ್ರೆ ರಾಷ್ಟ್ರೀಯ ಆದಾಯ ಎಂದರೆ ಒಂದು ರಾಷ್ಟ್ರವು ಒಂದು ವರ್ಷದ ಅವಧಿಯಲ್ಲಿ ಉತ್ಪಾದಿಸಲಾಗಿರುವ ಎಲ್ಲ ಅಂತಿಮ ಸರಕು ಮತ್ತು ಸೇವೆಗಳ ಅನರೂಪ ಮೌಲ್ಯವನ್ನು ರಾಷ್ಟ್ರೀಯ ಆದಾಯ ಎನ್ನುವರು. ಅಂದರೆ ಇಲ್ಲಿ ಒಂದು ರಾಷ್ಟ್ರವು ಒಂದು ನಿರ್ದಿಷ್ಟ ಅವಧಿಯಲ್ಲಿ ಅಂದ್ರೆ ಒಂದು ವರ್ಷದ ಅವಧಿಯಲ್ಲಿ ಎಲ್ಲಾ ಸರಕು ಮತ್ತು ಸೇವೆಗಳಿಂದ ಗಳಿಸಿದ ಆದಾಯ, ಅಂದರೆ ಇಲ್ಲಿ ತಮ್ಮ ದೇಶದ ಒಳಗೆ ಹಾಗೂ ವಿದೇಶಗಳಿಂದ ಗಳಿಸಿದ ಆದಾಯವನ್ನು ಒಟ್ಟಾರೆಯಾಗಿ ಒಂದು ವರ್ಷದಲ್ಲಿ ಗಳಿಸಿದ ಆದಾಯವನ್ನು ರಾಷ್ಟ್ರೀಯ ಆದಾಯ ಎಂದು ತಿಳಿದುಕೊಳ್ಳಬಹುದು. ನೆಕ್ಸ್ಟ್ ವಿ ವಿಲ್ ಮೂವ್ ಟು ಡೆಫಿನೇಷನ್ ಆಫ್ ನ್ಯಾಷನಲ್ ಇನ್ಕಮ್. ಅಂದ್ರೆ ರಾಷ್ಟ್ರೀಯ ಆದಾಯದ ವ್ಯಾಖ್ಯೆ. 1951 ಭಾರತ ರಾಷ್ಟ್ರೀಯ ಆದಾಯ ಸಮಿತಿಯ ಪ್ರಕಾರ ಒಂದು ನಿರ್ದಿಷ್ಟ ಅವಧಿಯಲ್ಲಿ ಒಂದು ರಾಷ್ಟ್ರವು ದ್ವಿಗುಣನೆಗೆ ಒಳಪಡದೆ ಎಲ್ಲ ಅಂತಿಮ ಸರಕು ಮತ್ತು ಸೇವೆಗಳ ಅನರೂಪಿ ಮೌಲ್ಯವನ್ನು ರಾಷ್ಟ್ರೀಯ ಆದಾಯ ಎನ್ನುವರು. ಅಂದರೆ ಇಲ್ಲಿ ದ್ವಿಗುಣನೆಗೆ ಅಂದರೆ ಇಲ್ಲಿ ಅಂತಿಮ ಸರಕು ಮತ್ತು ಸೇವೆಗಳನ್ನು ಮಾತ್ರ ಪರಿಗಣಿಸಬೇಕು. ಇಲ್ಲಿ ಮಧ್ಯವರ್ತಿ ಸರಕು ಹಾಗೂ ಕಚ್ಚಾ ಸರಕುಗಳನ್ನು ಪರಿಗಣಿಸಿದರೆ ಅದು 2 ಬಾರಿ ಲೆಕ್ಕಕ್ಕೆ ತೆಗೆದುಕೊಳ್ಳುವುದರಿಂದ ಇಲ್ಲಿ ರಾಷ್ಟ್ರೀಯ ಆದಾಯ ತಪ್ಪು ಅಂಕಿ ಅಂಶಗಳನ್ನು ತೆಗೆದುಕೊಳ್ಳಲಾಗುತ್ತದೆ. ಆದ್ದರಿಂದ ಇಲ್ಲಿ ಅಂತಿಮ ಸರಕು ಮತ್ತು ಸೇವೆಗಳನ್ನು ಮಾತ್ರ ಪರಿಗಣನೆಗೆ ತೆಗೆದುಕೊಳ್ಳಬೇಕಾಗುತ್ತದೆ. ನೆಕ್ಸ್ಟ್ ವಿ ವಿಲ್ ಮೂವ್ ಟು ಮೈನ್ ಇಂಪಾರ್ಟೆಂಟ್ ಟಾಪಿಕ್ ಕಾನ್ಸೆಪ್ಟ್ಸ್ ಆಫ್ ನ್ಯಾಷನಲ್ ಇನ್ಕಮ್. ಅಂದ್ರೆ ರಾಷ್ಟ್ರೀಯ ಆದಾಯದ ಪರಿಕಲ್ಪನೆಗಳು. ಇದು ಇಂದಿನ ವರ್ಷದ ಪ್ರಶ್ನೆ ಪತ್ರಿಕೆಯಲ್ಲಿ 5 ಅಂಕಕ್ಕೆ ಕೇಳಲಾಗಿದ್ದು, ಇದು ಮುಖ್ಯವಾದ ಪ್ರಶ್ನೆ ಎಂದು ಹೇಳಬಹುದು. ಇದರಲ್ಲಿ ಪ್ರಮುಖವಾದದ್ದು ಮೊದಲನೆಯದು ಒಟ್ಟು ದೇಶೀಯ ಉತ್ಪನ್ನ. ಅಂದ್ರೆ ಒಟ್ಟು ದೇಶೀಯ ಉತ್ಪನ್ನ ಎಂದರೆ ಒಂದು ರಾಷ್ಟ್ರವು ಒಂದು ನಿರ್ದಿಷ್ಟ ಅವಧಿಯಲ್ಲಿ ಉತ್ಪಾದನೆ ಆಗಿರುವ ಎಲ್ಲ ಅಂತಿಮ ಸರಕು ಮತ್ತು ಸೇವೆಗಳ ಮಾರುಕಟ್ಟೆ ಮೌಲ್ಯವಾಗಿದೆ. ಅಂದ್ರೆ ಒಂದು ರಾಷ್ಟ್ರವು ಒಂದು ನಿರ್ದಿಷ್ಟ ವರ್ಷದಲ್ಲಿ ಅಂತಿಮ ಸರಕು ಮತ್ತು ಸೇವೆಗಳು ಮಾತ್ರ, ಅಂದ್ರೆ ಅಂತಿಮ ಸರಕು ಮತ್ತು ಸೇವೆಗಳಿಗೆ ಮಾರುಕಟ್ಟೆ ಅಥವಾ ಅನರೂಪಿ ಮೌಲ್ಯವನ್ನು ಒಟ್ಟು ದೇಶೀಯ ಉತ್ಪನ್ನ ಎನ್ನುವರು. ಇಲ್ಲಿ ಮಧ್ಯವರ್ತಿ ಸರಕು ಹಾಗೂ ಕಚ್ಚಾ ಸರಕುಗಳನ್ನು ಪರಿಗಣನೆಗೆ ತೆಗೆದುಕೊಳ್ಳಲಾಗುವುದಿಲ್ಲ. ಹಾಗೂ ಇದರಲ್ಲಿ ಪ್ರಮುಖವಾಗಿ 2 ಅಂಶಗಳನ್ನು ಕಾಣಬಹುದು. ಅಂದ್ರೆ ಮಾರುಕಟ್ಟೆ ಬೆಲೆಗಳಲ್ಲಿ ಒಟ್ಟು ದೇಶೀಯ ಉತ್ಪನ್ನ ಹಾಗೂ ಉತ್ಪಾದನಾಂಗ ಬೆಲೆಗಳಲ್ಲಿ ಒಟ್ಟು ದೇಶೀಯ ಉತ್ಪನ್ನ. ಮಾರುಕಟ್ಟೆ ಬೆಲೆಗಳಲ್ಲಿ ಒಟ್ಟು ದೇಶೀಯ ಉತ್ಪನ್ನ ಎಂದರೆ ಅಂತಿಮ ಸರಕು ಮತ್ತು ಸೇವೆಗಳು ಪ್ರಸ್ತುತ ಮಾರುಕಟ್ಟೆಯಲ್ಲಿರುವ ಬೆಲೆಗಳ ಆಧಾರದ ಮೇಲೆ ಆದಾಯವನ್ನು ಕಂಡುಹಿಡಿಯುವುದಕ್ಕೆ ಮಾರುಕಟ್ಟೆ ಬೆಲೆಗಳಲ್ಲಿ ಒಟ್ಟು ದೇಶೀಯ ಉತ್ಪನ್ನ ಎನ್ನುವರು. ಮತ್ತು ಉತ್ಪಾದನಾಂಗ ಬೆಲೆಗಳಲ್ಲಿ ಒಟ್ಟು ದೇಶೀಯ ಉತ್ಪನ್ನ ಎಂದರೆ ಎಲ್ಲ ಉತ್ಪಾದನಾಂಗಗಳು ಉತ್ಪಾದನೆಯಲ್ಲಿ ತೊಡಗಿಸಿದ ನಂತರ ಅದರಿಂದ ಬರುವ ಆದಾಯದಲ್ಲಿ, ಅಂದರೆ ಗೇಣಿ, ಬಡ್ಡಿ, ಲಾಭ, ಇದರಿಂದ ಬರುವ ವಿಧಾನದಲ್ಲಿ ಆದಾಯವನ್ನು ಲೆಕ್ಕಾಚಾರ ಮಾಡಿದರೆ ಇದನ್ನು ಉತ್ಪಾದನಾಂಗ ಬೆಲೆಗಳಲ್ಲಿ ಒಟ್ಟು ದೇಶೀಯ ಉತ್ಪನ್ನ ಎನ್ನುವರು. ನೆಕ್ಸ್ಟ್ ಪಾಯಿಂಟ್ ವಿ ವಿಲ್ ಮೂವ್ ಟು ಸೆಕೆಂಡ್ ಪಾಯಿಂಟ್, ನೆಟ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂದರೆ ನಿವ್ವಳ ದೇಶೀಯ ಉತ್ಪನ್ನ. ಒಟ್ಟು ದೇಶೀಯ ಉತ್ಪನ್ನದಲ್ಲಿ ಸವಕಳಿ ವೆಚ್ಚವನ್ನು ಕಳೆದಾಗ ಲಭ್ಯವಾಗುವುದೇ ನಿವ್ವಳ ದೇಶೀಯ ಉತ್ಪನ್ನ. ಇಲ್ಲಿ ನಾವು ಮುಖ್ಯವಾಗಿ ಗಮನಿಸುವುದಾದರೆ ಸವಕಳಿ ವೆಚ್ಚ ಎಂದರೆ ಬಂಡವಾಳ ಸರಕುಗಳ ಅಂದರೆ ಯಂತ್ರೋಪಕರಣಗಳ ಮೇಲೆ ಮಾಡಲಾಗುವ ವೆಚ್ಚ. ಅಂದ್ರೆ ಯಂತ್ರೋಪಕರಣಗಳು ಕಾಲಾನಂತರ ಸವಿಯುತ್ತಾ ಅದು ದುರಸ್ತಿಗೆ ಒಳಪಡಲಾಗುತ್ತದೆ. ಅದರ ಮೇಲೆ ಮಾಡುವ ವೆಚ್ಚವನ್ನು ಸವಕಳಿ ವೆಚ್ಚ ಎನ್ನುವರು. ಒಟ್ಟು ದೇಶೀಯ ಉತ್ಪನ್ನದಲ್ಲಿ ಇಂತಹ ಸವಕಳಿ ವೆಚ್ಚಗಳನ್ನು ಕಳೆದಾಗ ನಿವ್ವಳ ದೇಶೀಯ ಉತ್ಪನ್ನ ಲಭ್ಯವಾಗುತ್ತದೆ. ಆದ್ದರಿಂದ ಒಟ್ಟು ದೇಶೀಯ ಉತ್ಪನ್ನದಲ್ಲಿ ಸವಕಳಿ ವೆಚ್ಚವನ್ನು ಕಳೆಯಬೇಕು. ಅಂದರೆ GNP is equals to GDP minus depreciation. ಈ ಸೂತ್ರದಲ್ಲಿ ನಿವ್ವಳ ದೇಶೀಯ ಉತ್ಪನ್ನವನ್ನು ಕಂಡುಹಿಡಿಯಬಹುದು. ನೆಕ್ಸ್ಟ್ ಪಾಯಿಂಟ್, ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್ ಅಂದರೆ ಒಟ್ಟು ರಾಷ್ಟ್ರೀಯ ಉತ್ಪನ್ನ. ಒಂದು ರಾಷ್ಟ್ರವು ಒಂದು ವರ್ಷದ ಅವಧಿಯಲ್ಲಿ ಎಲ್ಲ ಅಂತಿಮ ಸರಕು ಮತ್ತು ಸೇವೆಗಳಿಂದ ಗಳಿಸಿದ ಆದಾಯವನ್ನು ಒಟ್ಟು ರಾಷ್ಟ್ರೀಯ ಆದಾಯ ಎನ್ನುವರು. ಇಲ್ಲಿ
ತನ್ನ ಕಡೆಗಡೆ ಒಳಗೆ ಮಾತ್ರವಲ್ಲದೆ ವಿದೇಶಗಳಿಂದ ಗಳಿಸಿದ ಆದಾಯವನ್ನು ಪರಿಗಣಿಸಬೇಕಾಗುತ್ತದೆ. ಇಲ್ಲಿ ತಮ್ಮ ದೇಶದ ಒಳಗೆ ಮಾತ್ರ ಅಲ್ಲದೆ ವಿದೇಶಗಳಲ್ಲಿ ತಮ್ಮ ರಾಷ್ಟ್ರದ ಪ್ರಜೆಗಳು ಸೇವೆ ಸಲ್ಲಿಸುತ್ತಾ ಅದರಿಂದ ಬರುವ ವೇತನಗಳು ಅಂದರೆ ಆದಾಯವನ್ನು ಇಲ್ಲಿ ಪರಿಗಣಿಸಬೇಕಾಗುತ್ತದೆ. ಹ್ಮ್, ಇಲ್ಲಿ ಒಟ್ಟು ದೇಶ ಉತ್ಪನ್ನ ಜೊತೆಗೆ ವಿದೇಶಿ ಗಳಿಕೆಯನ್ನು ಸೇರಿಸಲಾಗುತ್ತದೆ. ಇದರಲ್ಲಿ ಎರಡು ಅಂಶಗಳನ್ನು ಕಾಣಬಹುದು. ಉತ್ಪಾದನಾಂಗ ಬೆಲೆಗಳಲ್ಲಿ ಒಟ್ಟು ರಾಷ್ಟ್ರೀಯ ಉತ್ಪನ್ನ ಹಾಗೂ ಮಾರುಕಟ್ಟೆ ಬೆಲೆಗಳಲ್ಲಿ ಒಟ್ಟು ರಾಷ್ಟ್ರೀಯ ಉತ್ಪನ್ನ ಕಾಣಬಹುದು. ಉತ್ಪಾದನಾಂಗ ಬೆಲೆಗಳಲ್ಲಿ ಅಂದ್ರೆ ಭೂಮಿ, ಗೇಣಿ, ಬಡ್ಡಿ, ಕೂಲಿ ಇದರಿಂದ ಬರುವ ಆದಾಯವನ್ನು ಉತ್ಪಾದನಾಂಗ ಬೆಲೆಗಳಲ್ಲಿ ಒಟ್ಟು ರಾಷ್ಟ್ರೀಯ ಉತ್ಪನ್ನ ಎಂತಲೂ ಕರೆಯುತ್ತಾರೆ. ಹಾಗೂ ಪ್ರಸ್ತುತ ಮಾರುಕಟ್ಟೆಯಲ್ಲಿರುವ ಬೆಲೆಗಳ ಆಧಾರದ ಮೇಲೆ ಲೆಕ್ಕಾಚಾರ ಮಾಡುವುದಕ್ಕೆ ಮಾರುಕಟ್ಟೆ ಬೆಲೆಗಳಲ್ಲಿ ಒಟ್ಟು ರಾಷ್ಟ್ರೀಯ ಉತ್ಪನ್ನ ಎನ್ನುವರು. ಇದನ್ನು ಸೂತ್ರದಲ್ಲಿ ನೋಡುವುದಾದರೆ ಒಟ್ಟು ರಾಷ್ಟ್ರೀಯ ಉತ್ಪನ್ನ ಟು ಒಟ್ಟು ದೇಶೀಯ ಉತ್ಪನ್ನ ಪ್ಲಸ್ ನಿವ್ವಳ ವಿದೇಶಿ ಗಳಿಕೆ. ನಿವ್ವಳ ವಿದೇಶಿ ಗಳಿಕೆ ಎಂದರೆ ಇಲ್ಲಿ ನಾವು ಪಾವತಿಸಿದ ಪಾವತಿಗಳ ಇಲ್ಲಿ ನಾವು ಸ್ವೀಕರಿಸಿದ ಸ್ವೀಕೃತಿಗಳು ಅಂದ್ರೆ ನಮಗೆ ಬಂದಿರುವ ಆದಾಯದಲ್ಲಿ ನಾವು ವಿದೇಶಗಳಿಗೆ ಪಾವತಿಸಿದ ವೆಚ್ಚವನ್ನು ಕಳೆದಾಗ ಇಲ್ಲಿ ನಿವ್ವಳ ರಾಷ್ಟ್ರೀಯ ಆದಾಯವನ್ನು ನಿವ್ವಳ ವಿದೇಶಿ ಆದಾಯವನ್ನು ಪಡೆದುಕೊಳ್ಳಬಹುದು. ನೆಕ್ಸ್ಟ್ ಪಾಯಿಂಟ್, ನಿವ್ವಳ ರಾಷ್ಟ್ರೀಯ ಆದಾಯ ನೆಟ್ ನ್ಯಾಷನಲ್ ಇನ್ಕಮ್ ಅಂದರೆ ಒಟ್ಟು ರಾಷ್ಟ್ರೀಯ ಆದಾಯದಲ್ಲಿ ಸವಕಳಿ ವೆಚ್ಚವನ್ನು ಕಳೆದಾಗ ನಿವ್ವಳ ರಾಷ್ಟ್ರೀಯ ಆದಾಯ ಲಭ್ಯವಾಗುತ್ತದೆ. ಅಂದ್ರೆ ಇಲ್ಲಿ ಬಂಡವಾಳ ಸರಕುಗಳ ಅಂದ್ರೆ ಯಂತ್ರೋಪಕರಣಗಳ ಮೇಲೆ ಮಾಡಲಾಗುವ ಸವಕಳಿ ವೆಚ್ಚವನ್ನು ಒಟ್ಟು ರಾಷ್ಟ್ರೀಯ ಆದಾಯದಲ್ಲಿ ಕಳೆದರೆ ನಮಗೆ ನಿವ್ವಳ ರಾಷ್ಟ್ರೀಯ ಆದಾಯ ಲಭ್ಯವಾಗುತ್ತದೆ. ಅಂದ್ರೆ NNP = GNP - ಡಿಪ್ರಿಸಿಯೇಷನ್. ನೆಕ್ಸ್ಟ್ ಪಾಯಿಂಟ್, ಪರ್ಸನಲ್ ಇನ್ಕಮ್ ಅಂದ್ರೆ ವೈಯಕ್ತಿಕ ಆದಾಯ ಅಥವಾ ವ್ಯಕ್ತಿಗತ ಆದಾಯ. ಒಂದು ರಾಷ್ಟ್ರದಲ್ಲಿ ಪ್ರತಿಯೊಬ್ಬ ಪ್ರಜೆಗಳು ಒಂದು ವರ್ಷದ ಅವಧಿಯಲ್ಲಿ ಗಳಿಸಿರುವ ಆದಾಯವನ್ನು ವೈಯಕ್ತಿಕ ಆದಾಯ ಎನ್ನುವರು. ಅಂದ್ರೆ ಇಲ್ಲಿ ವಿವಿಧ ಮೂಲಗಳು ಅಂದ್ರೆ ತಮ್ಮ ಸೇವೆಗೆ ಕೂಲಿ ಹಾಗೂ ಸರ್ಕಾರದ ಸೌಲಭ್ಯಗಳು ಇಂತಹ ಎಲ್ಲಾ ಮೂಲಗಳಿಂದ ಒಬ್ಬ ವ್ಯಕ್ತಿ ಗಳಿಸುವ ಆದಾಯವನ್ನು ರಾಷ್ಟ್ರೀಯ ಆದಾಯ ಎನ್ನುವರು. ಇದನ್ನು ಸುಲಭವಾಗಿ ತಿಳಿಯುವುದಾದರೆ ರಾಷ್ಟ್ರೀಯ ಆದಾಯವನ್ನು ಒಟ್ಟು ಜನಸಂಖ್ಯೆಯಿಂದ ಭಾಗಿಸಿದಾಗ ವೈಯಕ್ತಿಕ ಆದಾಯ ಅಥವಾ ವ್ಯಕ್ತಿಗತ ಆದಾಯ ನಮಗೆ ಲಭ್ಯವಾಗುತ್ತದೆ. ಇದರಲ್ಲಿ ತೆರಿಗೆಗಳನ್ನು ಕಳೆದಿರುವುದಿಲ್ಲ. ಇದರಲ್ಲಿ ತೆರಿಗೆಯೂ ಸೇರಿರುತ್ತದೆ. ನೆಕ್ಸ್ಟ್ ಪಾಯಿಂಟ್, ಡಿಸ್ಪೋಸಿಬಲ್ ಇನ್ಕಮ್ ಅಂದರೆ ವೈಯಕ್ತಿಕ ವಿನಿಯೋಗಿಸಬಹುದಾದ ಆದಾಯ. ರಾಷ್ಟ್ರದಲ್ಲಿ ಒಬ್ಬ ವ್ಯಕ್ತಿ ಗಳಿಸಿರುವ ವೈಯಕ್ತಿಕ ಆದಾಯದಲ್ಲಿ ತೆರಿಗೆಗಳನ್ನು ಪಾವತಿಸಿದ ನಂತರ ಉಳಿದಿರುವ ಆದಾಯವನ್ನು ವ್ಯಕ್ತಿಗತ ವಿನಿಯೋಗಿಸಬಹುದಾದ ಆದಾಯ ಎನ್ನುವರು. ಅಂದರೆ ಇಲ್ಲಿ ತಮ್ಮ ಆದಾಯದಲ್ಲಿ ತಮಗೆ ಅನುಭೋಗಕ್ಕಾಗಿ ಅಥವಾ ತಮ್ಮ ಸ್ವಂತ ಜೀವನಕ್ಕಾಗಿ ವಿನಿಯೋಗಿಸಬಹುದಾದ ಆದಾಯವನ್ನು ವೈಯಕ್ತಿಕ ವಿನಿಯೋಗಿಸಬಹುದಾದ ಎನ್ನುವರು. ಆದ್ದರಿಂದ ವೈಯಕ್ತಿಕ ಆದಾಯದಲ್ಲಿ ತೆರಿಗೆಗಳನ್ನು ಕಳೆದಾಗ ವೈಯಕ್ತಿಕ ವಿನಿಯೋಗಿಸಬಹುದಾದ ಆದಾಯ ಲಭ್ಯವಾಗುತ್ತದೆ. ಇದರಲ್ಲಿ ವೈಯಕ್ತಿಕ ವಿನಿಯೋಗಿಸಬಹುದಾದ ಆದಾಯದಲ್ಲಿ ನಾವು ಎರಡು ಅಂಶಗಳನ್ನು ಕಾಣಬಹುದು. ಅಂದರೆ ವೈಯಕ್ತಿಕ ವಿನಿಯೋಗಿಸಬಹುದಾದ ಆದಾಯದಲ್ಲಿ ಅನುಭೋಗಿಗಳು ಎಲ್ಲಾ ಹಣವನ್ನು ಅನುಭೋಗಕ್ಕೆ ಮಾತ್ರ ಖರ್ಚು ಮಾಡದೆ ಸ್ವಲ್ಪ ಪ್ರಮಾಣವನ್ನು ಅನುಭೋಗಕ್ಕೆ ಖರ್ಚು ಮಾಡುತ್ತಾರೆ, ಸ್ವಲ್ಪ ಪ್ರಮಾಣದ ಹಣವನ್ನು ಉಳಿತಾಯಕ್ಕೆ ಖರ್ಚು ಮಾಡುತ್ತಾರೆ. ನೆಕ್ಸ್ಟ್ ಪಾಯಿಂಟ್, ನಾಮಿನಲ್ ಇನ್ಕಮ್ ಅಂದ್ರೆ ನಾಮಮಾತ್ರ ಆದಾಯ. ನಾಮಮಾತ್ರ ಆದಾಯ ಎಂದರೆ ರಾಷ್ಟ್ರೀಯ ಆದಾಯವನ್ನು ಪ್ರಸ್ತುತ ಮಾರುಕಟ್ಟೆ ಬೆಲೆಗಳಲ್ಲಿ ಲೆಕ್ಕಾಚಾರ ಮಾಡುವುದಕ್ಕೆ ನಾಮಮಾತ್ರ ಆದಾಯ ಎನ್ನುವರು. ಅಂದ್ರೆ ದೇಶದಲ್ಲಿ ಉತ್ಪಾದನೆ ಆಗಿರುವ ಎಲ್ಲ ಅಂತಿಮ ಸರಕು ಮತ್ತು ಸೇವೆಗಳು ಪ್ರಸ್ತುತ ಇರುವ ಬೆಲೆಗಳಲ್ಲಿ ಲೆಕ್ಕಾಚಾರ ಮಾಡುವುದಕ್ಕೆ ನಾಮಮಾತ್ರ ಆದಾಯ ಎನ್ನುವರು. ಇದು ಉತ್ತಮವಾದ ರಾಷ್ಟ್ರೀಯ ಆದಾಯ ಎಂದು ಪರಿಗಣಿಸಲು ಸಾಧ್ಯವಿಲ್ಲ. ನೆಕ್ಸ್ಟ್, ನೈಜ ಆದಾಯ ರಿಯಲ್ ಇನ್ಕಮ್. ರಿಯಲ್ ಇನ್ಕಮ್ ಅಂದರೆ ಮೂಲ ವರ್ಷದ ಆಧಾರದ ಮೇಲೆ ರಾಷ್ಟ್ರೀಯ ಆದಾಯವನ್ನು ಲೆಕ್ಕಾಚಾರ ಮಾಡುವುದಕ್ಕೆ ನೈಜ ಆದಾಯ ಎನ್ನುವರು. ಅಂದರೆ ಪ್ರಸ್ತುತ ವರ್ಷದಲ್ಲಿ ಉತ್ಪಾದಿಸಲಾಗಿರುವ ಎಲ್ಲ ಅಂತಿಮ ಸರಕು ಮತ್ತು ಸೇವೆಗಳನ್ನು ಒಂದು ಮೂಲ ವರ್ಷದ ಆಧಾರದ ಮೇಲೆ ಅಂದ್ರೆ ಯಾವುದೇ ಒಂದು
ಮುಂಚೆ ಇರುವ ವರ್ಷದ ಆಧಾರದ ಮೇಲೆ ಲೆಕ್ಕಕ್ಕೆ ತೆಗೆದುಕೊಳ್ಳಬೇಕಾಗುತ್ತದೆ. ಅಂದರೆ ಅಲ್ಲಿ ಬೆಲೆಗಳು ಯಾವುದೇ ರೀತಿಯಲ್ಲಿ ಈ ಏರಿಳಿತಗಳು ಅಂದ್ರೆ ಹೆಚ್ಚು ಕಡಿಮೆಗಳು ತುಂಬಾ ಆಗಿರುವುದಿಲ್ಲ. ಪ್ರಸ್ತುತ ಪ್ರಸ್ತುತ ವರ್ಷದಲ್ಲಿರುವ ಬೆಲೆಗಳಲ್ಲಿ ಮಾತ್ರ ತಿಳಿದುಕೊಂಡರೆ ಇಲ್ಲಿ ಕೆಲವು ಸಂದರ್ಭಗಳಲ್ಲಿ ಬೆಲೆಗಳು ಹೆಚ್ಚಾಗಿರಬಹುದು. ಕೆಲವು ಸಂದರ್ಭಗಳಲ್ಲಿ ಬೆಲೆ ಕಡಿಮೆ ಇರಬಹುದು. ಆದ್ದರಿಂದ ಅದನ್ನು ನಾಮಮಾತ್ರ ಆದಾಯ ಎನ್ನುವರು. ಇದು ಆಧಾರ ವರ್ಷದಲ್ಲಿ ಲೆಕ್ಕಾಚಾರ ಮಾಡುವುದರಿಂದ ಇಲ್ಲಿ ಉತ್ತಮವಾದ ಲೆಕ್ಕಾಚಾರ ಸಿಗುತ್ತದೆ. ಆದ್ದರಿಂದ ಇದನ್ನು ನೈಜ ಆದಾಯ ಎನ್ನುವರು. ನೆಕ್ಸ್ಟ್, ಈ ರೀತಿ ರಾಷ್ಟ್ರೀಯ ಆದಾಯವನ್ನು ವಿವಿಧ ಪರಿಭಾವನೆಗಳಲ್ಲಿ ಅಂದರೆ ವಿವಿಧ ದೃಷ್ಟಿಕೋನಗಳಲ್ಲಿ ನಾವು ಲೆಕ್ಕಾಚಾರ ಮಾಡಲಾಗುತ್ತದೆ. ಒಟ್ಟಾರೆಯಾಗಿ ಹೇಳುವುದಾದರೆ ರಾಷ್ಟ್ರೀಯ ಆದಾಯವನ್ನು ವಿವಿಧ ರೀತಿಗಳಲ್ಲಿ ಅಂದ್ರೆ ನಮ್ಮ ದೇಶದ ಒಳಗೆ ಹಾಗೂ ವಿದೇಶಗಳಿಂದ ಗಳಿಸಿದ್ದ ರೀತಿಯಲ್ಲಿ ಹಾಗೂ ವೈಯಕ್ತಿಕವಾಗಿ ಅಂದ್ರೆ ವ್ಯಕ್ತಿಗತವಾಗಿ ಹಾಗೂ ಅವರು ಖರ್ಚು ಮಾಡುವುದರ ರೀತಿಯಲ್ಲಿ ಇಂತಹ ಹಲವಾರು ವಿಧಗಳಲ್ಲಿ ರಾಷ್ಟ್ರೀಯ ಆದಾಯವನ್ನು ಲೆಕ್ಕಾಚಾರ ಮಾಡುತ್ತಾರೆ ಎಂಬುದರಲ್ಲಿ ಯಾವುದೇ ಸಂಶಯವಿಲ್ಲ. ಇದು 5 ಅಂಕಕ್ಕೆ ಪ್ರಮುಖ ಮುಖ್ಯವಾದ ಪ್ರಶ್ನೆಯಾಗಿದೆ. ಇಂತಹ ಬಿಎ ವಿಷಯಗಳು ಹಾಗೂ ಸ್ಪರ್ಧಾತ್ಮಕ ವಿಷಯಗಳನ್ನು ಪಡೆಯಲು ಈ ಚಾನಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.